ಹಲೋ ನಮಸ್ಕಾರ, ವೆಲ್ಕಮ್ ಟು ಕಾವ್ಯಸ್ ಹೋಮ್ಲಿ ದಟ್ ಚಾನಲ್. ಯಾರ್ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರು, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋದೊಳಗಡೆ ಹೋಗೋಣ. ಇವತ್ತಿನ ವೀಡಿಯೋದಲ್ಲಿ ಅಣಬೆ ಬೀಜ ಅವೈಲೇಬಲ್ ಇದೆ. ಆಲ್ಮೋಸ್ಟ್ 50 kg ಅಣಬೆ ಬೀಜ ಅವೈಲೇಬಲ್ ಇದೆ. ಆಯಿಸ್ಟರ್ ಮತ್ತು ಮಿಲ್ಕಿ ಮಶ್ರೂಮ್ ಬೀಜ ಅವೈಲೇಬಲ್ ಇದೆ. ಯಾರಿಗಾದ್ರೂ ಬೇಕಿದ್ದರೆ ಕೆಳಕಂಡ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಮತ್ತು ಚಾಫ್ ಕಟ್ರ್ ಕೇಳ್ತಾ ಇದ್ದಾರೆ ತುಂಬ ಜನ ಗ್ರೋವರ್ಸು, ಕಾಂಟ್ಯಾಕ್ಟ್ ಮಾಡಿ. ಚಾಫ್ ಕಟ್ರ್ ಯಾವುದಾದ್ರೂ ಸೆಕೆಂಡ್ ಹ್ಯಾಂಡ್ ಅಂದರೆ ನೀವು ಮಾರ್ತಾ ಇದ್ದರೆ, ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ದರೆ ಮಾರ್ತಾ ಇರೋರ್ದು ಡೀಟೇಲ್ಸ್ನ ಕೆಳಕಂಡ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಚಾಫ್ ಕಟ್ರ್ ಬೇಕಿದೆಯಂತೆ ತುಂಬ ಜನ ಗ್ರೋವರ್ಸ್ ಕೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ಚಾಫ್ ಕಟ್ರ್ ಬಗ್ಗೆ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಪ್ರತಿ ವಿಡಿಯೋದಲ್ಲೂ ಹೇಳ್ತಾ ಇರ್ತೀನಿ, ಸಿಕ್ತವ್ರಿಗೆ ಕೊಟ್ಬಿಡ್ತಾ ಇದ್ದೀನಿ. ಸೊ ಹೊಸ್ದಾಗಿ ಯಾರಾದರೂ ಸೇಲ್ ಮಾಡೋ ಅಂಥವ್ರು ಇದ್ದರೆ ಕೆಳಕಂಡ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಅದೇ ರೀತಿ RTF ಬ್ಯಾಗ್ ಕೇಳಿಕೊಂಡು ತುಂಬ ಜನ ಕಾಂಟ್ಯಾಕ್ಟ್ ಮಾಡಿದ್ರಿ ಇದಕ್ಕೆ ಮುಂಚೆ. ರೆಡಿ ಟು ಫ್ರೂಟ್ ಬ್ಯಾಗ್ ಇದೆಯಾ, ಅವೈಲೇಬಲ್ ಇದೆಯಾ ಅಂತ. ಇವಾಗ ಬಂದು 2000 ಬ್ಯಾಗ್ವರೆಗೂ ನಮ್ಮ ಫಾರ್ಮಲ್ಲಿ ಅವೈಲೇಬಲ್ ಇದೆ. ಅದರಲ್ಲಿ 300 ಬ್ಯಾಗ್ RTF ಆರ್ಡ್ರ್ ಬಂದಿದೆ. ಅದು ಬಿಟ್ಟು ಬೇರೆ ಯಾರಿಗಾದ್ರೂ RTF ಅಂದರೆ ರೆಡಿ ಟು ಫ್ರೂಟ್ ಬ್ಯಾಗ್ ಅವಶ್ಯಕತೆ ಇದೆ ಅಂತ ಅಂದ್ಕೊಂಡ್ರೆ ನೀವು ಕೆಳಕಂಡ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. 21 days ಇನ್ಕ್ಯುಬೇಟ್ ಆಗಿರೋ ಬ್ಯಾಗ್ಸ್ನೇ ಸೇಲ್ ಮಾಡ್ತಾಯಿದ್ದೀವಿ. ಬೇಕಿರೋರು ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ, ಅಣಬೆ ಬೀಜ ಬೇಕಿರೋರು, PP ಕವರ್ಸು, ಈ ಬೆಳೆಯೋದಕ್ಕೆ ಏನೇ ಮೆಟೀರಿಯಲ್ಸ್ ಬೇಕಿದ್ರೂ ನನ್ನ ಹತ್ರ ಸಿಗುತ್ತೆ. ಮಶ್ರೂಮ್ ಗ್ರೋಯಿಂಗ್ ಕಿಟ್ ಅಂತ ಸಹ ಸೇಲ್ ಮಾಡ್ತಾಯಿದ್ದೀನಿ. ಯಾರಿಗಾದ್ರೂ ಬೇಕಿದ್ದರೆ ಕಾಂಟ್ಯಾಕ್ಟ್ ಮಾಡಿ. ಸ್ವಲ್ಪನೇ ಬ್ರೇಕ್ ಮಾಡಿ ವಿಡಿಯೋನ, ವಾಯ್ಸ್ನ, ಆಡಿಯೋನ ರೆಕಾರ್ಡ್ ಮಾಡ್ತಾಯಿದ್ದೀನಿ. ಗಂಟ್ಲು ಸರಿ ಇಲ್ಲ, ಕೆಮ್ಮು ತುಂಬ ಇರೋದ್ರಿಂದ. ಬಟ್ ತುಂಬ ದಿನ ಆಗಿದೆ ಅಂದ್ಬಿಟ್ಟು ವಿಡಿಯೋ ಮಾಡ್ತಾಯಿದ್ದೀನಿ. ಅಣಬೆ ಬೀಜ ಯಾರಿಗಾದ್ರೂ ಬೇಕಿದ್ದರೆ ಕಾಂಟ್ಯಾಕ್ಟ್ ಮಾಡಿ. ಅದ್ರ ಜೊತೆಗೆ ಬಂದು ಇನ್ನು ತುಂಬ ವಿಚಾರಗಳು ಹೇಳೋದಿದೆ ಇವತ್ತಿನ ವೀಡಿಯೋದಲ್ಲಿ. ತುಂಬ ಜನ ಡಿಸ್ಟ್ರಿಬ್ಯೂಟರ್ಸು ಕಾಂಟ್ಯಾಕ್ಟ್ ಮಾಡ್ತಾಯಿದ್ರಿ ಇದಕ್ಕೆ ಮುಂಚೆ. ಹೊಸಕೋಟೆ, KR ಪುರಂ, ವೈಟ್ ಫೀಲ್ಡ್ ಕಡೆ ಇರೋ ಯಾರಾದರೂ ಡಿಸ್ಟ್ರಿಬ್ಯೂಟರ್ಸ್ ಇದ್ದರೆ ನಾವು ಯಾವ ರೀತಿ ಪ್ಯಾಕಿಂಗ್ ಮಾಡಿ ಕೊಡ್ತೀವಿ ಅಂತಲೂ ಸಹ ಸ್ಯಾಂಪಲ್ ನಾನು ಕೊಡ್ತಾಯಿದ್ದೀನಿ. ಡೀಟೇಲ್ಸ್ನ ಅಂದರೆ ಈ ವಿಡಿಯೋದಲ್ಲಿ ಅಟ್ಯಾಚ್ ಮಾಡ್ತಾಯಿದ್ದೀನಿ, ನೀವು ನೋಡ್ಬೋದು ವಿಡಿಯೋ ಎಂಡ್ವರೆಗೂ ನೋಡಿದ್ರೆ. ಸೊ ಡಿಸ್ಟ್ರಿಬ್ಯೂಟರ್ಸು ಅಂದರೆ ಬೈಯರ್ಸ್ ಯಾರಾದರೂ ಇದ್ದರೆ ಕೆಳಕಂಡ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಇನ್ಮೇಲಿಂದ ನಾನು ಈ ಬೈಯರ್ಸ್ನ ಸಹ ಲಿಸ್ಟ್ ಮಾಡಬೇಕು ಅಂತ ಇದ್ದೀನಿ. ಎಷ್ಟು ಜನ ಬೈಯರ್ಸ್ ಇದ್ದಾರೆ ಅಂದರೆ ಇವಾಗ ಆ್ಯಕ್ಟಿವ್ ಆಗಿರೋರು, ಮಶ್ರೂಮ್ ತೊಗೊಳೋ ಅಂಥವ್ರು ಎಷ್ಟು ಜನ ಇದ್ದಾರೆ ಹೋಲ್ಸೇಲಲ್ಲಿ ಅಂತ. ಮತ್ತು ಗ್ರೋವರ್ಸ್ನ ಸಹ ಒಂದು ಲಿಸ್ಟ್ ಮಾಡ್ತಾಯಿದ್ದೀನಿ, ಎಷ್ಟು ಜನ ಗ್ರೋವರ್ಸ್ ಇದ್ದಾರೆ ಹೇಗೆ ಅಂತ. ಅದಕ್ಕೋಸ್ಕರ ಅಂದರೆ ಇಷ್ಟು ದಿನ ಕಾಂಟ್ಯಾಕ್ಟ್ ಮಾಡಿರೋರಾಗಿದ್ದರೂ ಪರವಾಗಿಲ್ಲ, ಈ ವಿಡಿಯೋ ನೋಡ್ತಾ ಇದ್ದರೆ ಡೀಲರ್ಸ್, ಮೇಯ್ನ್ ಡಿಸ್ಟ್ರಿಬ್ಯೂಟರ್ಸು, ಮಶ್ರೂಮ್ ತೊಗೊಳೋ ಅಂಥವ್ರು, ಹೋಲ್ಸೇಲಾಗಿ ತೊಗೊಳೋ ಅಂಥವ್ರು ಒಂದು ಮೆಸೇಜ್ ಮಾಡಿ ವಾಟ್ಸಪ್ಪಲ್ಲಿ, ಈ ಥರ ನಮಗೆ ಬೇಕಿದೆ ಅಂತ ರಿಕ್ವೈರ್ಮೆಂಟ್ನ ನಾವು ಯಾವ ರೀತಿ ಪ್ಯಾಕಿಂಗ್ ಮಾಡಿ ಕೊಡ್ತೀವಿ ಅಂತ. ವಿಡಿಯೋ ಎಂಡ್ವರೆಗೂ ನೋಡಿದ್ರೆ ವಿಡಿಯೋ ಇದು ತೋರಿಸ್ತೀನಿ ನಾನು, ಪ್ಯಾಕಿಂಗ್ ಯಾವ ರೀತಿ, ಪೆನೆಟ್ ಬಾಕ್ಸಲ್ಲಿ ಯಾವ ರೀತಿ ಕ್ಲೀನಾಗಿ ಪ್ಯಾಕ್ ಮಾಡಿಕೊಡ್ತೀವಿ ಅಂತ. ಬೆಂಗಳೂರಲ್ಲಿ ಆಗಿರೋದ್ರಿಂದ ಫ್ರೆಶ್ ಆಗಿ ನಿಮಗೆ ಮಶ್ರೂಮ್ ಸಿಗುತ್ತೆ. ಡಿಸ್ಟ್ರಿಬ್ಯೂಟರ್ಸು ಯಾರಾದರೂ ಇದ್ದರೆ ಕಾಂಟ್ಯಾಕ್ಟ್ ಮಾಡಿ. ಜೊತೆಗೆ ಗ್ರೋವರ್ಸು ಸಹ ಎಷ್ಟು ಜನ ಇದ್ದರೆ ಅಷ್ಟು ಜನ ಕಾಂಟ್ಯಾಕ್ಟ್ ಮಾಡಿ. ಯಾಕೆಂದರೆ ಇಬ್ಬರದು ಲಿಸ್ಟ್ ಮಾಡ್ತಾಯಿದ್ದೀನಿ. ಇವಾಗ ಆಲ್ರೆಡಿ ಬೇರೆ ಡಿಸ್ಟ್ರಿಬ್ಯೂಟರ್ಸ್ಗೆಲ್ಲ ಕೊಡ್ತಾ ಇದ್ದೀನಲ್ವ. ಸೊ ಅದು ಬಿಟ್ಟು ನಮಗೆ ಬೇರೆ ಒಂದು ಪ್ಲ್ಯಾನ್ ಇರೋದ್ರಿಂದ ಈ ಡಿಸ್ಟ್ರಿಬ್ಯೂಟರ್ದು ಇದೆಲ್ಲ ಸೆಗ್ರಿಗೇಟ್ ಮಾಡೋಣ ಅಂತ, ಯಾವುದು ಎಷ್ಟು ಜನ ಇದ್ದಾರೆ ಏನು ಅಂತ. ನನ್ನ ಹತ್ರ ಒಂದು 32 ಜನ ಡಿಸ್ಟ್ರಿಬ್ಯೂಟರ್ಸ್ ಇದ್ದಾರೆ ಇವಾಗವರೆಗೂ ಬೆಂಗಳೂರಲ್ಲಿ, ಮತ್ತು ಬೇರೆ ಊರುಗಳಲ್ಲೂ ಸಹ ಡಿಸ್ಟ್ರಿಬ್ಯೂಟರ್ಸ್ ಇದ್ದಾರೆ. ಟೋಟಲ್ 32 ಮೆಂಬರ್ಸ್ ನನ್ನ ಲಿಸ್ಟಲ್ಲಿದ್ದಾರೆ. ಅವರಲ್ಲಿ ಎಷ್ಟು ಜನ ಆ್ಯಕ್ಟಿವ್ ಆಗಿದ್ದಾರೆ ಅಂತ ಗೊತ್ತಿಲ್ಲ. ಅಷ್ಟು ಜನಕ್ಕೆ ಕಾಲ್ ಮಾಡಿ ನಾನು ಅಪ್ಡೇಟ್ ತೊಗೊಬೇಕು. ಅದಕ್ಕೆ ಎಲ್ಲರಿಗೂ ನಾಳೆ ದಿನ ವಾಟ್ಸಪ್ ಮಾಡಿ ಕೇಳೋಣ ಅಂತ ಇದ್ದೀನಿ. ಅದ್ರ ಜೊತೆ ಹೊಸ್ದಾಗಿರೋ ಡಿಸ್ಟ್ರಿಬ್ಯೂಟರ್ಸ್ ಯಾರಾದರೂ ಇದ್ದರೆ, ಇಲ್ಲ ಇವಾಗಿರೋರಲ್ಲಿ ಯಾರನ್ನಾದರೂ ಮಿಸ್ ಮಾಡಿರ್ಬೋದು ನಾನು. ಅದಕ್ಕೋಸ್ಕರ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿದ್ರೆ ಈ ಥರ ನನಗೆ ಬೇಕಿದೆ ಅಂತ, ಮಶ್ರೂಮ್ ಬೇಕಿದೆ ಹೋಲ್ಸೇಲಲ್ಲಿ ಅಂತ, ಆವಾಗ ನಾವು ಪೂರ್ತಿಯಾಗಿ ಡೀಟೇಲ್ಸ್ನೆಲ್ಲ ಮಾತಾಡ್ಬೋದು. ಯಾವ ರೀತಿ ಏನು ಅಂತ ಎಲ್ಲೆಲ್ಲಿಗೆ ರೀಚ್ ಮಾಡಿಸ್ಬೇಕು ಎಲ್ಲನೂ ಡೀಟೇಲ್ಸ್ ಸಹ ನಮಗೆ ಸಿಕ್ಕಂಗಾಗುತ್ತೆ. ಯಾಕೆಂದರೆ ಹೊಸಕೋಟೆ ಸೈಡೇ ಇವಾಗ 5-6 ಜನ ಗ್ರೋವರ್ಸ್ ಸ್ಟಾರ್ಟ್ ಆಗಿದ್ದಾರೆ. ಎಲ್ಲರಿಗೂ ಸಾಕಾಗೋಷ್ಟು ಇವಾಗಿನ ಮಟ್ಟಿಗೆ ಮಾರ್ಕೆಟಿಂಗ್ ಇದೆ. ಮತ್ತು ಇವಾಗ ನಾವು ಏನಾದರೂ ಸ್ಕೇಲ್ ಅಪ್ ಮಾಡಿದ್ರೆ ನಮಗೆ ಮಾರ್ಕೆಟಿಂಗ್ ತೊಂದರೆ ಆಗಬಾರ್ದು. ಬೇರೆ ಅಂದರೆ ಇವಾಗ ಮೈಸೂರು ರೋಡ್ ಆ ಸೈಡೆಲ್ಲ ನಾವು ಕಳ್ಸೋಕ್ಕಾಗದಿರೋದ್ರಿಂದ ಈ ಕಡೆನೇ ಈ ಥರ ಒಂದು ಪ್ಯಾಕಿಂಗ್ ಇರುತ್ತೆ ನೋಡಿ. ಪೆನೆಟ್ ಬಾಕ್ಸಲ್ಲಿ ಆಲ್ರೆಡಿ ಇದೆಲ್ಲ ಬಂದು ಸೇಲ್ ಆಗ್ತಾಯಿದೆ. ಇಷ್ಟೂ ಇವತ್ತು ಅಂದರೆ 20-25 kg ಡೈಲಿ ಮಶ್ರೂಮ್ನ ಸೇಲ್ ಆಗ್ತಾಯಿದೆ ಇವಾಗ ಸದ್ಯದ ಮಟ್ಟಿಗೆ. ಇನ್ನು ಸ್ಕೇಲ್ ಅಪ್ ಮಾಡಿದಾಗ ಇನ್ನೂ ಕಷ್ಟ ಆಗಬಾರ್ದು ಅಂತ ಇವಾಗಲೇ ವೀಡಿಯೋ ಮಾಡಾಕ್ತಾಯಿದ್ದೀನಿ. ಈ ಕಡೆ ಯಾರಾದರೂ ಹೊಸ ಡಿಸ್ಟ್ರಿಬ್ಯೂಟರ್ಸ್ ಇದ್ದರೂ, ಹಳೆ ಡಿಸ್ಟ್ರಿಬ್ಯೂಟರ್ನ ನಾನು ಮಿಸ್ ಮಾಡಿದ್ರೂ ಸಹ ಕಾಂಟ್ಯಾಕ್ಟ್ ಮಾಡಿದ್ರೆ ನಾವು ಕೂತು ಮಾತಾಡಿ ಒಂದು ಕ್ಲಿಯರ್ ಇನ್ಫಾರ್ಮೇಷನ್ ಅಂತ ಸಿಗುತ್ತೆ. ಮಶ್ರೂಮ್ ಯಾವ ಕ್ವಾಲಿಟಿ ಇದೆ ಅಂತಲೂ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಈ ರೀತಿ ಕ್ವಾಲಿಟಿ ಇದೆ. ಸೊ ಪೆನೆಟ್ ಬಾಕ್ಸಲ್ಲಿ ಹಾಕಿ ನೀಟಾಗಿ ಪ್ಯಾಕಿಂಗ್ ಆಗಿ ಬರುತ್ತೆ ನಿಮ್ಮ ಹತ್ರ. ಇವಾಗ ಫ್ರೆಶ್ ಆವಾಗ ಹಾರ್ವೆಸ್ಟ್ ಮಾಡಿ ಅವತ್ತೇ ಕೊಡೋದು, ಹೋಲ್ಡ್ ಸ್ಟಾಕ್ ಎಲ್ಲ ಕೊಡೋಲ್ಲ.
ಯಾರಿಗಾದರೂ ಹೋಲ್ಸೇಲರ್ಸ್ ಅಥವಾ ಗ್ರೋವರ್ಸು ಸಹ ಕಾಂಟ್ಯಾಕ್ಟ್ ಮಾಡಿ, ನನಗೆ ಲಿಸ್ಟ್ ಬೇಕಿರೋದ್ರಿಂದ.